दोस्तों, एक हैरत अंगेज वाकया सामने आया है। यादगिरी डिस्ट्रिक्ट के एक गवर्नमेंट रन रेजिडेंशियल स्कूल में क्लास 9 की एक स्टूडेंट ने स्कूल के टॉयलेट में ही एक बेबी बॉय को जन्म दे दिया। सोर्सेज के मुताबिक ये इंसिडेंट वेडनेसडे दोपहर लगभग 2 बजे हुआ। जब लड़की लेबर पेन से गुजरी, उसके क्लासमेट्स ने फौरन स्कूल अथॉरिटीज को इन्फॉर्म किया। बाद में लड़की और उसका न्यूबॉर्न हॉस्पिटल शिफ्ट किया गया। दोनों अभी सेहतमंद है। एफआईआर में लिखा गया है कि इस लड़की के साथ 9-10 महीने पहले एक अननोन पर्सन ने सेक्सुअल असॉल्ट किया था, लेकिन अब तक लड़की ने अक्यूज्ड का नाम या डिटेल्स बताने से इनकार किया है। और शौक की बात यह है कि चाइल्ड बर्थ की खबर स्कूल अथॉरिटीज ने तुरंत रिपोर्ट नहीं की, क्योंकि विक्टिम के भाई ने ऐसा रिक्वेस्ट किया था। जैसे ही ये मैटर सामने आया, डिप्टी कमिश्नर हर्षल भोयार, एसपी पृथ्वी शंकर और सीईओ लविश ओडिया खुद हॉस्पिटल पहुंचे। डीसी भोयार ने मीडिया से कहा कि प्राइमा फेसी स्कूल अथॉरिटीज की तरफ से सीरियस लैप्सेस नजर आ रहे हैं। इसके बाद कर्नाटक रेजिडेंशियल एजुकेशनल इंस्टीट्यूशन सोसाइटी यानी KREIS ने तुरंत एक्शन लेते हुए 4 स्कूल स्टाफ मेंबर्स को सस्पेंशन पर भेज दिया। इनमें शामिल हैं बसम्मा प्रिंसिपल, गीता वार्डन, नरसिम्ह मूर्ति साइंस टीचर और श्रीधर फिजिकल एजुकेशन टीचर। उनके खिलाफ डिपार्टमेंटल इंक्वायरी ऑर्डर किया गया है। नर्स का कहना है कि लड़की ने कभी पहले प्रेगनेंसी की कोई साइंस शो नहीं किए थे। दूसरी तरफ कर्नाटका स्टेट कमीशन फॉर प्रोटेक्शन ऑफ चाइल्ड राइट्स ने इस इंसिडेंट की कड़ी निंदा की और कहा कि एक सुओ मोटो केस रजिस्टर किया जाएगा। कमीशन के इंस्ट्रक्शंस पर डिस्ट्रिक्ट चाइल्ड प्रोटेक्शन ऑफिसर निर्मला होम्बन्ना ने पुलिस कंप्लेंट लॉन्च कर दी है। पुलिस ने केस रजिस्टर कर लिया है अंडर सेक्शन 64 ऑफ भारतीय न्याय संहिता 2023, सेक्शन 4, 6 और 19 ऑफ पॉक्सो एक्ट 2012 और सेक्शन 33 और 34 ऑफ जुवेनाइल जस्टिस एक्ट 2025। अननोन परपेट्रेटर को एफआईआर में अक्यूज नंबर 1 बनाया गया है और साथ ही दूसरे अक्यूज के तौर पर गीता, कावेरम्मा, बसम्मा, प्रिंसिपल और एक पर्सन जिसका नाम शर्ना बसवा है, उनके भी नाम इंक्लूड किए गए हैं। ये घटना न सिर्फ स्कूल सिस्टम पर सवाल उठाती है, बल्कि चाइल्ड सेफ्टी और अकाउंटेबिलिटी पर भी एक बड़ी चिंता का विषय है। ನಮಗೆ ಗೊತ್ತಿರೋ ಪ್ರಕಾರ ಈ ಎಲ್ಲ ಒಂದು ಘಟನೆ ನಡೆದಿದೆ. ನಾವು ಈಗ ಎಲ್ಲ ವಿಷಯಗಳು ವಿಚಾರ ಹಂತದಲ್ಲಿ ಇರೋದ್ರಿಂದ ಯಾವುದು ಡೀಟೇಲ್ಸ್ಗಳು ನಾವು ಈಗ ಬಹಿರಂಗವಾಗಿ ತಮ್ಮ ಜೊತೆಗೆ ಹಚ್ಕೊಳ್ಳೋಕೆ ಆಗೋದಿಲ್ಲ. ಬಟ್ ಈಗ ಅದು ಆಡಳಿತ ವತಿಯಿಂದ ಮತ್ತು ನಮ್ಮ ಕಾನೂನಾತ್ಮಕ ರೀತಿಯಿಂದ ಏನೇನು ಆಗಿದೆ, ಅದರಲ್ಲಿ ಯಾರ್ಯಾರ್ದು ತಪ್ಪುಗಳಿದಾವೆ, ಅದು ಎಲ್ಲ ನಾವು ಪರಿಶೀಲನೆ ಈಗ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಕಡೆ ಇರೋದು ಕಾನೂನು ಪ್ರಕಾರ, ಅಂದರೆ ಬೀಟ್ ನಮ್ಮ ಪಾಸ್ಕೋ ಥರನ ಬೇರೆ ಆ್ಯಕ್ಟ್ಸ್ ಇರಲಿ ಅಥವಾ ಆ ಸಂದರ್ಭದಲ್ಲಿ ಯಾವ್ಯಾವ ಆ್ಯಕ್ಟ್ಸ್ಗಳು ಎಲ್ಲ ಇದರ ಕಾನೂನುಗಳು ಬರ್ತದೆ, ಅದೆಲ್ಲ ನಾವು ಅದರಲ್ಲಿ ಕಲ್ಮಗಳು ಹಾಕಿ ಅದು ಲೀಗಲ್. ಜೊತೆಗೆ ನಮ್ಮ ಆಡಳಿತ ದೃಷ್ಟಿಯಿಂದ ಯಾರ್ಯಾರು ಅಧಿಕಾರಿಗಳು ಎಲ್ಲ ಅದರಲ್ಲಿ ಸ್ವಲ್ಪ ಅವ್ರದ್ದು ನ್ಯೂನತೆಗಳು ಕಂಡು ಬಂದಿದೆ, ಅದು ಕೂಡ ನಾವು ಕ್ರಮ ಎಲ್ಲ ವಹಿಸ್ತೀವಿ. ಅಂದರೆ ಬೇಸಿಕಲಿ ಈಗ ನಮ್ಮ ಮೆಡಿಕಲ್ ನೆಗ್ಲಿಜೆನ್ಸ್, ಫಾರ್ ಎಕ್ಸಾಂಪಲ್ ಈಗ ಸ್ಟಾಫ್ ನರ್ಸ್ ಇದ್ದಾರೆ, ಅವ್ರ ಕಡೆಯಿಂದ ಈ ವಿಷಯಗಳು ಹೇಗೆ ಇದು ಹಿಡ್ಕೊಳಕ್ಕಾಗಿರ್ಲಿಲ್ಲ, ಆ ಎಲ್ಲ ವಿಷಯಗಳು ನಾವು ಸ್ಟಡಿ ಮಾಡಿ ಅದು ಎಲ್ಲ ಈ ಥರನ ಯಾವುದು ಕಾರಣಕ್ಕೆ ಮತ್ತೊಮ್ಮೆ ಆಗ್ದಂಗೆ ನಾವು ನೋಡ್ಕೊಡ್ತೀವಿ. ದಯವಿಟ್ಟು ತಾವುಗಳು ಯಾವುದು ಆತಂಕ ಪಡೋದು, ಭಯಪಟ್ಟು ಈಗಾಗಲೇ ತಮ್ಮ ಮಕ್ಕಳುಗಳಿಗೆ ಎಲ್ಲ ಸ್ಕೂಲಿಂದ ಮತ್ತೆ ಹಿಂದೆ ತಗೊಂಡು ಆ ಥರನ ಮಾಡೋಕ್ಕೆ ಯಾವುದೂ ಅವಶ್ಯಕತೆ ಇಲ್ಲ. ನಮ್ಮ ಅಧಿಕಾರಿಗಳು ಎಲ್ಲ ಆಗಿರೋದು ನಾವು ಅಂದರೆ ಡಿನೈ ಮಾಡ್ತಾ ಇಲ್ಲ, ಅದು ಎಲ್ಲ ಭಾಳ ಅನ್ಫಾರ್ಚುನೇಟ್ ಇನ್ಸಿಡೆನ್ಸ್. ಬಟ್ ಆ ಥರನೇ ಯಾವುದೂ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ನಾವು ಎಲ್ಲ ಅಧಿಕಾರಿಗಳು, ಟೀಮ್ಗಳು ನಾವು ಸತರ್ಕ ಇದ್ದೀವಿ. ಮತ್ತು ಈಗ ನಾವು ಎಲ್ಲ ಮತ್ತೊಮ್ಮೆ ನೋಡಲ್ ಆಫೀಸರ್ಸ್ ಹಾಕಿ ಮತ್ತೊಮ್ಮೆ ಎಲ್ಲ ಹಾಸ್ಟೆಲ್ಸ್ಗಳದ್ದು ಪರಿಶೀಲನೆ ಮಾಡ್ತೀವಿ. ಊಟ ಸಂಬಂಧಪಟ್ಟಂಗೆ, ಸ್ವಚ್ಛತೆ ಸಂಬಂಧಪಟ್ಟಂಗೆ ಮತ್ತು ಈ ಥರನ ಕೆಲವು ಘಟನೆ ಸಂಬಂಧಪಟ್ಟಂಗೆ ಕೂಡ ಮತ್ತೊಮ್ಮೆ ರಿಪೀಟ್ ಆಗದಂಗೆ ನಾವು ಎಲ್ಲ ಮತ್ತೊಮ್ಮೆ ಪುನಃ ಫೋಕಸ್ ಮಾಡಿ ಈ ವಿಷಯ ತಡೆಗಟ್ಟಲಿಕ್ಕೆ ಸಂಪೂರ್ಣ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಯಾವುದು ಈಗ ಭಯಪಟ್ಟು ವಿದ್ಯಾರ್ಥಿಗಳಿಗೆ ಅವ್ರದ್ದು ಎಜುಕೇಷನಲ್ಲಿ ಏನಾದರೂ ತೊಂದರೆ ಆಗದಂಗೆ ಯಾವುದು ಸ್ಟೆಪ್ಸ್ ತಗೋಬಾರ್ದು ಅಂತ ನಾವು ಒಂದು ರಿಕ್ವೆಸ್ಟ್ ಅಂತ ಎಲ್ಲರಿಗೂ ಜಿಲ್ಲಾ ಆಡಳಿತದಿಂದ ಮಾಡ್ತಾ ಇದ್ದೀವಿ. ರೈಟ್, ಈ ಮಗು ಪಾಲಕರ ಹತ್ರ ಕರ್ಕೊಂಡು ಹೋಗ್ತೀರಾ ಸರ್? ಇಲ್ಲ ಪ್ರೊಸೀಜರ್ ಇದೆ, ಅದು ಬಾಲ್ಕಿರಿಯ ಭವನದ್ದು ಎಲ್ಲ ಗೇನ್ ಆಸ್ಪತ್ರೆ ನಮ್ಮ ಬಯಸ್ತೀರಿ. ತಕ್ಷಣ ಏನ್ ಕೊಡ್ತಾರೆ? ಸಿಕೋಸ್ ಸೌತೆ ಎಲ್ಲ ಪಡ್ತಾರೆ. ಅವರೇ ಮನೆಗೆ ಹೋಗಿ ಬಂದ್ಮೇಲೆ ಅವ್ರು ಮುಚ್ಚಿಟ್ಟಿದ್ದಾರೆ ಅದನ್ನ. ಅವ್ರು 9 months ಫುಲ್ ಟರ್ಮ್ ಪ್ರೆಗ್ನೆನ್ಸಿ ಆಗಿದೆ ಅಂದ್ರೆ ಈಗ ಸದ್ಯ 2 weeks ಬ್ಯಾಕ್ ಮನೆಯಿಂದ ಬಂದಿದ್ದಾರೆ. ಸೊ ಅವ್ರು ವಿಚಾರಿಸಿದಾಗ ಗೊತ್ತಿರ್ಬೇಕಲ್ಲ ಅವ್ರ ಪೇರೆಂಟ್ಸ್ಗೆ, ಅವ್ರ ಗಮನಕ್ಕೆ ತರಬೇಕು. ಮೊದಲನೇದಾಗಿ ನಮ್ಮ
ಹಾಸ್ಟೆಲ್ ನಲ್ಲಿ ಯಾರು ಇರ್ತಾರೆ ಅವರು ಗಮನಕ್ಕೆ ತರಬೇಕು. ಈ ಹಾಸ್ಟೆಲ್ ನಲ್ಲಿ ಟೋಟಲ್ ಎಷ್ಟು ಜನ ಇದ್ದಾರೆ, ಇರೋದು 5 ರೂಮು, ಒಂದೊಂದು ರೂಮಲ್ಲಿ ಮಿನಿಮಮ್ 40-50 ಮೆಂಬರ್ಸ್ ಮಾಡ್ಕೋತಾ ಇದ್ರು. ಅಡ್ವಾನ್ಸ್ ಪ್ರೆಗ್ನೆನ್ಸಿ ಇದ್ದಾಗ ರಿಪೋರ್ಟ್ ಮಾಡ್ಬೇಕಲ್ವಾ ಯಾರಾದ್ರು. ಹಾಗಾಗಿ ಗನ್ ಎರಡ್ ಮ್ಯಾರೇಜ್ ಆಗಿರ್ಬೇಕಾ, ಎರಡ್ ಮ್ಯಾರೇಜ್ ಇನ್ನು ತನಿಖೆ ಟೈಮಲ್ಲಿ ನೋಡಿ, ಈಗಾಗಲೇ ನೀವು ಅದೇ ಮುಂದೆ ವಿಷಯ ಕರೆಸಿದ್ರೆ ಈಗಾಗಲೇ ಬೆಳಕ್ಕೆ ಬಂದಿದೆ. ಈ ಪ್ರಭಾವ ತಗೊಳ್ರಿ ಇಡೀ ಜಿಲ್ಲೆಯ ಅವ್ರ ಪಾಲಕರ ತಪ್ಪಿ ಹೀಗೆ ಸರ್ ಇಲ್ಲಾಡಿದ್ರೆ ನೀವು ಅಭಯ ಅದೇ ಈ ಪ್ರಕಾರ ವಿಷಯಗಳು ತಡೆಗಟ್ಟಲಿಕ್ಕೆ ನಾವು ಏನೇನು ಕ್ರಮಗಳು ಸಾಧ್ಯತೆ ಇದೆ. ಈಗ ಮಾನಸಿಕತೆ ನಮ್ಮ ಟೀಚರ್ಸ್ಗಳದ್ದು ಬದಲಾವಣೆಯಿಂದ ಹೇಳೋದು, ಕೆಲವು ಅದೇ ನಾವು ಸೆಕ್ಸ್ ಎಜುಕೇಶನ್ ರಿಲೇಟೆಡ್ ಕೋರ್ಸಸ್ ಇಂದ ಹೇಳೋದು ಎಲ್ಲ ನಾವು ಇದರ ಎಲ್ಲರ ಬಗ್ಗೆ ನಾವು ಈಗ ಕ್ರಮ ವಹಿಸ್ತೀವಿ. give them that this address portal again is so address is one of the first district to complete all the registration. ಸೊ ಅದು ನೀವು ಹೇಳ್ಬೋದು. ಬಟ್ ಅಂದ್ರೆ ಬೇಸಿಕಲಿ ಈಗ ನಮ್ಮ ಮೆಡಿಕಲ್ ನೆಗ್ಲಿಜೆನ್ಸ್, ಫಾರ್ ಎಕ್ಸಾಂಪಲ್ ಈಗ ಸ್ಟಾಫ್ ನರ್ಸ್ ಇದ್ದಾರೆ, ಅವ್ರ ಕಡೆಯಿಂದ ಈ ವಿಷಯಗಳು ಹೇಗೆ ಇದು ಹಿಡ್ಕೊಳಕ್ ಆಗಿರ್ಲಿಲ್ಲ. ಆ ಎಲ್ಲ ವಿಷಯಗಳು ನಾವು ಸ್ಟಡಿ ಮಾಡಿ ಅದು ಎಲ್ಲ ಈ ತರನ ಯಾವ್ದು ಕಾರಣಕ್ಕೆ ಮತ್ತೊಮ್ಮೆ ಆಗ್ದಂಗೆ ನಾವು ನೋಡ್ಕೊಡ್ತೀವಿ. ये समाचार मैक्स मल्टी स्पेशलिटी हॉस्पिटल द्वारा प्रायोजित है, जो 24 घंटे 7 दिन आपातकालीन ट्रॉमा और क्रिटिकल केयर सेंटर है और यह हागरगा सर्कल, रिंग रोड, गुलबर्गा में सुविधाजनक स्थान। ये समाचार बुलेटिन प्रायोजित था गोल्डन गेट पीयू कॉलेज ऑफ साइंस एंड कॉमर्स द्वारा। आपके सपनों का कॉलेज, आपके बेहतर भविष्य की पहचान। नौशीन कॉलोनी, मलगत्ती रोड, गुलबर्गा। साल 2025 और 26 के लिए एडमिशन शुरू हो चुके हैं।